ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಟ್ಟಾಗಿ ಒಂದು ಜಾನುವಾರು ವಿಮಾ ರಕ್ಷಣಾ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಇದರಲ್ಲಿ ಭಾರತ ಸರ್ಕಾರ ಈ ರೈತನು ಪಾವತಿಸಬೇಕಾದಂತಹ ಪ್ರೀಮಿಯಮಿನ 60% ಭಾಗವನ್ನು ಮತ್ತು ರಾಜ್ಯ ಸರ್ಕಾರ 40% ಪಾಲನ್ನು ಸಹಾಯಧನವಾಗಿ ನೀಡುತ್ತೆ. ಈ ವಿಮಾ ಯೋಜನೆಯನ್ನು ರಾಜ್ಯದ ಎಲ್ಲ 30 ಜಿಲ್ಲೆಗಳಲ್ಲೂ ಕೂಡ ನಾವು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತು ಪಶುಪಾಲನೆ ಪಶುವೈದ್ಯಕೀಯ ಸೇವೆಗಳು ಎರಡೂ ಸಹ ಈ ವಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ. ಪಶುಪಾಲಕರು ಅತಿ ಹೆಚ್ಚು ಎಂದರೆ 5 ಜಾನುವಾರುಗಳನ್ನು ಮತ್ತು ಪ್ರತಿ ಜಾನುವಾರಿಗೆ ಅತಿ ಹೆಚ್ಚು 50,000 ರೂಪಾಯಿವರೆಗೆ ವಿಮೆಗೆ ಒಳಪಡಿಸಬಹುದು. 5ಕ್ಕಿಂತ ಹೆಚ್ಚು ರಾಸುಗಳನ್ನು ವಿಮೆಗೊಳಪಡಿಸಬೇಕೆಂದಲ್ಲಿ ಸರ್ಕಾರದಿಂದ ಸಹಾಯಧನ ಲಭ್ಯವಾಗುವುದಿಲ್ಲ. ಬಡತನ ರೇಖೆಗಿಂತ ಮೇಲ್ಪಟ್ಟ ಜಾನುವಾರು ಪಾಲಕರಿಗೆ ವಿಮಾ ಕಂತಿನ 50% ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ರೈತರು ಹಾಗೂ ಬಡತನ ರೇಖೆಗಿಂತ ಕೆಳಗಿರುವ ರೈತರಿಗೆ 70% ಸಹಾಯಧನ ಲಭ್ಯವಾಗುತ್ತದೆ. ಒಬ್ಬ ರೈತ ತನ್ನಲ್ಲಿರ್ತಕ್ಕಂತಹ ರಾಸುಗಳಲ್ಲಿ ಗರಿಷ್ಠ 5 ರಾಸುಗಳನ್ನು ವಿಮೆಗೊಳಪಡಿಸ್ಬೋದು. 5ಕ್ಕಿಂತ ಹೆಚ್ಚು ರಾಸುಗಳಿದ್ದು ವಿಮೆಗೊಳಪಡಿಸಿದರೆ ಸಹಾಯಧನದ ಸವಲತ್ತು ಸಿಗುವುದಿಲ್ಲ. ಆದರೆ ಗರಿಷ್ಠ 5 ರಾಸುಗಳಿಗೆ ಸಹಾಯಧನ ಅದರಲ್ಲಿ ಸಿಗುತ್ತೆ. ಸಹಾಯಧನವನ್ನು ನೀಡುವಾಗ ಸರ್ಕಾರ ನೀಡುವ ಮಾರ್ಗಸೂಚಿಗಳ ಪ್ರಕಾರ ರೈತನು ತನ್ನ ಜಾನುವಾರುಗಳನ್ನು ವಿಮೆಗೆ ಒಳಪಡಿಸುವಾಗ ಪಾವತಿಸಬೇಕಾದಂತಹ ವಿಮಾ ಕಂತಿನಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಸಹಾಯಧನವನ್ನು ನೀಡುತ್ತವೆ. ಇದರಲ್ಲಿ ಬಡತನ ರೇಖೆಗಿಂತ ಮೇಲ್ಪಟ್ಟಂತಹ ರೈತರು ತಮ್ಮ ಜಾನುವಾರುಗಳನ್ನು ವಿಮೆಗೊಳಪಡಿಸಿದರೆ ಅವರು ಪಾವತಿಸಬೇಕಾದಂಥ ವಿಮಾ ಕಂತಿನಲ್ಲಿ 50% ಸರ್ಕಾರ ಸಹಾಯಧನವಾಗಿ ನೀಡುತ್ತೆ. ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ರೈತರು ಅಥವಾ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ರೈತರು ತಮ್ಮ ಜಾನುವಾರುಗಳನ್ನು ವಿಮೆಗೊಳಪಡಿಸುವಾಗ ಸರ್ಕಾರದಿಂದ 70% ವಿಮಾ ಕಂತಿನಲ್ಲಿ ಸಹಾಯಧನವನ್ನು ನೀಡಲಾಗುತ್ತೆ. ಉಳಿದ ಭಾಗವನ್ನು ಫಲಾನುಭವಿಗಳು ಭರಿಸಬೇಕಾಗತ್ತೆ. ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಜಾನುವಾರುಗಳಲ್ಲಿ ಸುಮಾರು 50,000 ಮೌಲ್ಯದ ಒಂದು ರಾಸುವನ್ನು ನಾವು ವಿಮೆಗೆ ಒಳಪಡಿಸೋದಾದರೆ ಹಾಲಿ 2.5% ವಿಮಾ ಕಂತನ್ನು ಭರಿಸಬೇಕಾಗತ್ತೆ. ಅಂದರೆ 50,000 ಮೌಲ್ಯ ಬಾಳ್ತಕ್ಕಂತಹ ರಾಸುವಿಗೆ 1,250 ರೂಪಾಯಿ ವಿಮಾ ಕಂತು ಭರಿಸಬೇಕಾಗತ್ತೆ. ಬಡತನ ರೇಖೆಗಿಂತ ಮೇಲ್ಪಟ್ಟಿರ್ತಕ್ಕಂಥ ರೈತ ಇದರಲ್ಲಿ 625 ರೂಪಾಯಿಯನ್ನು ಭರಿಸಿದರೆ, ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ರೈತ ಅಥವಾ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದಂಥ ರೈತ ಇದರಲ್ಲಿ 30% ಮಾತ್ರ ಪಾವತಿಸಬೇಕು. ಇದಲ್ಲದೆ ತೆರಿಗೆ ಯಾವುದಾದರೂ ಅನ್ವಯಿಸುವುದಿದ್ದರೆ, ಇದುವರೆಗೆ ತೆರಿಗೆ ವಿನಾಯಿತಿ ಇತ್ತು, ತೆರಿಗೆ ಅನ್ವಯಿಸುವಂಥ ತೆರಿಗೆಯನ್ನು ಫಲಾನುಭವಿ ಭರಿಸಬೇಕಾಗ್ತದೆ. ಈ ವಿಮಾ ಯೋಜನೆಯಡಿ ಎತ್ತುಗಳು, ಕೋಣಗಳು ಮತ್ತು ಹೈನು ರಾಸುಗಳನ್ನು ಮಾತ್ರ ಒಳಪಡಿಸಬಹುದು. ಈ ವಿಮಾ ಯೋಜನೆಯ ಲಾಭ ಪಡೆಯಬೇಕೆನ್ನುವ ರೈತರು ಹತ್ತಿರದ ಪಶುವೈದ್ಯಕೀಯ ಆಸ್ಪತ್ರೆಯನ್ನು ಸಂಪರ್ಕಿಸಬೇಕು. ಅಲ್ಲಿ ವಿಮೆಗೆ ಒಳಪಡಿಸಬಯಸುವ ಜಾನುವಾರುಗಳ ಆರೋಗ್ಯ ತಪಾಸಣೆ ಮಾಡಿ ಮಾರುಕಟ್ಟೆ ಬೆಲೆ ನಿರ್ಧರಿಸಲಾಗುತ್ತದೆ. ಅದಕ್ಕನುಸಾರ ವಿಮಾ ಕಂತು ಮತ್ತು ಸರ್ಕಾರದ ಸಹಾಯಧನ ರಾಶಿಯನ್ನು ನಿರ್ಧರಿಸಲಾಗುತ್ತದೆ. ಈ ವಿಮಾ ಯೋಜನೆ ಪ್ರಸ್ತುತವಾಗಿ ನಾವು ಹೈನು ರಾಸುಗಳು ಮತ್ತು ದುಡಿಮೆ ಎತ್ತುಗಳು ಹಾಗೂ ಕೋಣಗಳನ್ನು ಮಾತ್ರ ವಿಮೆಗೊಳಪಡಿಸುವುದಕ್ಕೆ ನಾವು ಕ್ರಮವಹಿಸ್ತಾ ಇದ್ದೇವೆ. ಏಕೆಂದರೆ ಆಕಸ್ಮಿಕವಾಗಿ ಮೃತಪಟ್ಟಂಥ ಕುರಿ ಮತ್ತು ಮೇಕೆಗಳಿಗೆ ರಾಜ್ಯ ಸರ್ಕಾರದ ಒಂದು ಪರಿಹಾರಧನ ನೀಡುವಂಥ ಯೋಜನೆ ಜಾರಿಯಲ್ಲಿದೆ. ಆಕಸ್ಮಿಕವಾಗಿ ಕುರಿ ಮೃತಪಟ್ಟರೆ ವಯಸ್ಕ ಕುರಿಗೆ 5,000 ರೂಪಾಯಿ ಹಾಗೂ 6 ತಿಂಗಳಿಗಿಂತ ಒಳಪಟ್ಟಂಥ ಕುರಿ ಮರಿ ಮೃತಪಟ್ಟರೆ 2,500 ರೂಪಾಯಿ ಸಹಾಯಧನವನ್ನು ಅಥವಾ ಪರಿಹಾರಧನವನ್ನು ನೀಡತಕ್ಕಂಥ ಯೋಜನೆ ಈಗಾಗಲೇ ಜಾರಿಯಲ್ಲಿದೆ. ಆದ್ದರಿಂದ ಹೈನು ರಾಸುಗಳು ಮತ್ತು ದುಡಿಮೆ ಎತ್ತು ಕೋಣಗಳನ್ನು ನಾವು ವಿಮೆಗೆ ಒಳಪಡಿಸ್ತಾ ಇದ್ದೇವೆ. ವಿಮೆಗೆ ಒಳಪಡಿಸಬೇಕಾದಂಥ ಕ್ರಮ ಹೇಗೆ ಅಂತ ಹೇಳೋದಾದರೆ, ರೈತ ತನ್ನ ಹತ್ತಿರದ ಹಾಲು ಉತ್ಪಾದಕ ಸಹಕಾರ ಸಂಘ ಸದಸ್ಯನಾಗಿದ್ದಲ್ಲಿ ಇಲ್ಲವೇ ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಯನ್ನು ಸಂಪರ್ಕಿಸಬೇಕು. ಅಲ್ಲಿ ರೈತ ತಾನು ಹೊಂದಿರತಕ್ಕಂತಹ ಜಾನುವಾರುಗಳು ವಿಮೆಗೆ ಒಳಪಡಿಸಲು ಇಷ್ಟಪಡುವಂಥ ಜಾನುವಾರುಗಳನ್ನು ಪರಿಶೀಲನೆಗೆ ಒಳಪಡಿಸ್ತಾರೆ. ಪಶುವೈದ್ಯರು ಆ ಜಾನುವಾರುಗಳ ಆರೋಗ್ಯ ತಪಾಸಣೆ ಮಾಡ್ತಾರೆ. ಹಾಗೆಯೇ ಅದರ ಮಾರುಕಟ್ಟೆ ಬೆಲೆಯನ್ನು ನಿರ್ಧರಿಸ್ತಾರೆ.
ಅವರು ನಿರ್ಧರಿಸಿದಂಥ ಬೆಲೆಯ ಮೇಲೆ ಎಷ್ಟು ವಿಮಾ ಕಂತನ್ನು ಫಲಾನುಭವಿ ಭರಿಸಬೇಕಾಗುತ್ತೆ, ಎಷ್ಟು ಸಹಾಯಧನವನ್ನು ಸರ್ಕಾರದಿಂದ ನೀಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ಅಲ್ಲಿಯ ಪಶುವೈದ್ಯರು ಕೊಡ್ತಾರೆ. ವಿಮೆಗೆ ಒಳಪಡಿಸಬೇಕಾದಂಥ ಜಾನುವಾರಿನ ಮೌಲ್ಯವನ್ನು ನಿರ್ಧಾರ ಮಾಡುವಾಗ ಪಶುವೈದ್ಯರು ಮತ್ತು ವಿಮಾ ಕಂಪನಿಯವರು ಹಾಗೂ ಫಲಾನುಭವಿ ಒಟ್ಟಾಗಿ ಸೇರಿ ಮೌಲ್ಯವನ್ನು ನಿರ್ಧಾರ ಮಾಡ್ಬೋದು. ಮಾರುಕಟ್ಟೆ ದರವನ್ನು ಗಮನದಲ್ಲಿಟ್ಕೊಂಡು ಹಾಗೂ ಹೈನುರಾಸುಗಳಲ್ಲಿ ಹಾಲು ಕೊಡುವಂಥ ಪ್ರಮಾಣದ ಮೇಲೆ ಮಿಶ್ರತಳಿ ರಾಸುಗಳಿಗೆ ಪ್ರತಿ 1 ಲೀಟರ್ ಹಾಲು ಉತ್ಪಾದನೆಗೆ 3,000ದಂತೆ, ಎಮ್ಮೆಗಳಿಗೆ 4,000ದಂತೆ ಮೌಲ್ಯವನ್ನು ಲೆಕ್ಕಾಚಾರ ಮಾಡಬೇಕು. ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರಾದ ರೈತರಿಗೆ ಅವರು ಭರಿಸುವ ವಿಮಾ ಕಂತಿನ ಮೊತ್ತದ ಅರ್ಧ ಭಾಗವನ್ನು ಸಹಕಾರ ಸಂಘ ಭರಿಸುತ್ತದೆ. ಸಹಕಾರ ಸಂಘ ಅಲ್ಲಿ ಸದಸ್ಯನಾಗಿದ್ದಲ್ಲಿ ಇದರ 50% ಫಲಾನುಭವಿ ಭರಿಸಬೇಕಂತ ಭಾಗದಲ್ಲಿ ಇನ್ನೂ ಸಹಾಯಧನ ಕೊಡಲಿಕ್ಕೆ ಕೂಡ ಅವಕಾಶ ಇದೆ. ಒಂದು ವೇಳೆ ಫಲಾನುಭವಿ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯನಾಗಿದ್ದು 30% ಪ್ರೀಮಿಯಂ ಅಥವಾ ವಿಮಾ ಕಂತು ಭರಿಸಬೇಕಾಗಿದ್ದರೆ ಅದರಲ್ಲಿ ಅರ್ಧದಷ್ಟನ್ನು ಸಹಕಾರ ಸಂಘದಿಂದ ಕೊಡಲಿಕ್ಕೆ ಅವಕಾಶ ಇದೆ. ಫಲಾನುಭವಿಯ ರೈತರು ವಿಮೆಗೊಳಪಡುವ ರಾಸುಗಳ ಎಲ್ಲ ವಿವರವನ್ನು ವಿಮೆಗೆ ಅರ್ಜಿ ಸಲ್ಲಿಸುವ ವೇಳೆ ನಮೂನೆ ಮೇಲೆ ಬರೆಯುವುದು ಕಡ್ಡಾಯ. ಮೊದಲಿಗೆ ಈ ರಾಸುವಿನ ಆರೋಗ್ಯ ತಪಾಸಣೆ ಮಾಡಿ ಮೌಲ್ಯವನ್ನು ನಿರ್ಧರಿಸಿ ಎಷ್ಟು ವಿಮಾ ಕಂತನ್ನು ಭರಿಸಬೇಕಂತ ಮಾಹಿತಿಯನ್ನು ಫಲಾನುಭವಿಗೆ ಕೊಟ್ಟು ವಿಮಾ ಕಂಪನಿ ನೀಡಿರತಕ್ಕಂಥ ನಮೂನೆಯಲ್ಲಿ ಎಲ್ಲ ಮಾಹಿತಿಯನ್ನು ಅಂದರೆ ಫಲಾನುಭವಿಯ ಸ್ವಂತ ವಿವರಗಳು ಹಾಗೂ ಜಾನುವಾರು ವಿಮೆಗೆ ಒಳಪಡಿಸ್ತಕ್ಕಂಥ ರಾಸುವಿನ ವಿವರಗಳು ಹಾಗೂ ರಾಸುವನ್ನು ಗುರುತಿಸಲಿಕ್ಕೆ ಕಿವಿಗೆ ಹಾಕಿದಂಥ ಓಲೆ, ಈ ಓಲೆ ಸಂಖ್ಯೆ ಇವೆಲ್ಲವನ್ನೂ ಕೂಡ ಆ ನಮೂನೆಯಲ್ಲಿ ಬರೆಸಿ ಪಶುವೈದ್ಯರು ಆರೋಗ್ಯ ದೃಢೀಕರಣ ಪತ್ರವನ್ನು ನೀಡಿ ಅದನ್ನು ವಿಮಾ ಕಂಪನಿಗೆ ಕಳಿಸಿಕೊಡ್ತಾರೆ. ರಾಸುಗಳನ್ನು ವಿಮೆಗೊಳಪಡಿಸಿದ ನಂತರ ಪಶುಪಾಲಕರು ಅವುಗಳ ಆಹಾರ ಮತ್ತು ಆರೋಗ್ಯದತ್ತ ವಿಶೇಷ ಕಾಳಜಿ ವಹಿಸಬೇಕು. ಕಿವಿ ಓಲೆ ಬೀಳದಂತೆ ಎಚ್ಚರ ವಹಿಸಬೇಕು. ಒಂದೊಮ್ಮೆ ಬಿದ್ದು ಹೋದಲ್ಲಿ ಪಶುವೈದ್ಯರಲ್ಲಿಗೆ ತೆರಳಿ ಮತ್ತೊಮ್ಮೆ ಓಲೆ ಹಾಕಿಸಬೇಕು. ವೈದ್ಯರು ಪಾಲಿಸಿಯಲ್ಲಿ ಹೊಸ ಓಲೆ ಸಂಖ್ಯೆ ದಾಖಲಾಗುವಂತೆ ಕ್ರಮ ಕೈಗೊಳ್ಳುತ್ತಾರೆ. ಇದರ ಜೊತೆಗೆ ಕಾಲಕಾಲಕ್ಕೆ ಜಾನುವಾರುಗಳಿಗೆ ಲಸಿಕೆ ಹಾಕಿಸಿ ಜಂತು ಹುಳು ಔಷಧಿ ಕೊಡಬೇಕು. ಪೂರ್ಣ ವಿಮಾ ಕಂತು ಪಾವತಿಯಾದ ಕೂಡಲೇ ಈ ಜಾನುವಾರಿಗೆ ವಿಮಾ ರಕ್ಷಣೆ ಜಾರಿಗೆ ಬರುತ್ತೆ. ಇದರ ನಂತರ ನಮ್ಮ ರಾಸುವಿನ ಮಾಲೀಕರು ಕೈಗೊಳ್ಳಬೇಕಾದ ಕ್ರಮ ಅಂದರೆ ತಮ್ಮ ಜಾನುವಾರುಗಳಿಗೆ ಮೊದಲಿನಂತೆ ಉತ್ತಮ ಪಾಲನಾ ಪೋಷಣೆಯನ್ನು ಮಾಡಬೇಕು. ಕಿವಿಗೆ ಹಾಕಿರ್ತಕ್ಕಂಥ ಓಲೆಯ ಸಂರಕ್ಷಣೆ ಮಾಡಿಕೊಳ್ಬೇಕು. ಒಂದು ವೇಳೆ ಕಿವಿ ಓಲೆ ಬಿದ್ದು ಹೋದರೆ ಅಥವಾ ಕಳೆದು ಹೋದರೆ ಕೂಡಲೇ ಹತ್ತಿರದ ಪಶುವೈದ್ಯರಿಗೆ ತಿಳಿಸಬೇಕು ಮತ್ತು ಹೊಸದಾಗಿ ಓಲೆ ಹಾಕುವುದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ಹಾಗೂ ಪಶುವೈದ್ಯರು ಪುನಃ ಆರೋಗ್ಯ ದೃಢೀಕರಣ ಪತ್ರವನ್ನು ನೀಡಿ ಪಾಲಿಸಿಯಲ್ಲಿ ಈ ಹೊಸ ಕಿವಿ ಓಲೆ ಸಂಖ್ಯೆ ದಾಖಲಾಗುವಂತೆ ಕ್ರಮ ಕೈಗೊಳ್ತಾರೆ. ಈ ತಮ್ಮ ರಾಸುಗಳಿಗೆ ಕಾಲಕಾಲಕ್ಕೆ ನಮ್ಮ ಸರ್ಕಾರದಿಂದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ ಮುಖಾಂತರ ನೀಡಲಾಗುವಂತಹ ಎಲ್ಲ ರೋಗ ಪ್ರತಿಬಂಧಕ ಮುಂಜಾಗ್ರತಾ ಲಸಿಕೆಗಳನ್ನು ಹಾಕಿಸಬೇಕು. ಹಾಗೆಯೇ ಜಂತುನಾಶಕ ಔಷಧಿಯನ್ನು ಕೂಡ ಕೊಡಬೇಕು. ಈ ರೀತಿ ಮಾಡಿಕೊಂಡು ತಮ್ಮ ಉದ್ಯಮವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಜಾನುವಾರು ಒಂದೊಮ್ಮೆ ಮೃತಪಟ್ಟರೆ 24 ಗಂಟೆಗಳೊಳಗೆ ವಿಮಾ ಕಂಪನಿಗೆ ಮತ್ತು ಪಶು ವೈದ್ಯರಿಗೆ ಮಾಹಿತಿ ತಿಳಿಸಬೇಕು. ವೈದ್ಯರು ಅಗತ್ಯ ಪರೀಕ್ಷೆಗಳನ್ನು ಮಾಡಿ ದೃಢೀಕರಣ ಪತ್ರ ನೀಡಿದ ಮೇಲೆ ವಿಮಾ ಕಂಪನಿ ಹಣ ಪಡೆಯಲು ನೀಡಿದ ನಮೂನೆಯಲ್ಲಿ ಅಗತ್ಯ ವಿವರಗಳನ್ನು ತುಂಬಿ ಮೃತ ಜಾನುವಾರು ಛಾಯಾಚಿತ್ರ ಲಗತ್ತಿಸಿ ಕಳುಹಿಸಿಕೊಡಬೇಕು. ನಂತರ 15 ದಿನಗಳೊಳಗೆ ರೈತರು ಹಣ ಪಡೆದುಕೊಳ್ಳಬಹುದು. ಒಂದು ವೇಳೆ ಆಕಸ್ಮಿಕವಾಗಿ ಜಾನುವಾರು ಮೃತಪಟ್ಟರೆ ಈ ಕ್ಲೇಮನ್ನು ಅಥವಾ ಈ ಪರಿಹಾರ ಧನವನ್ನು ಪಡೆದುಕೊಳ್ಳತಕ್ಕಂಥದ್ದು ಹೇಗೆ ಅಂದರೆ, ಮೊದಲಿಗೆ ನಾವು ಜಾನುವಾರು ಮೃತಪಟ್ಟಂಥ 48 ಗಂಟೆಗಳೊಳಗಾಗಿ ವಿಮಾ ಕಂಪನಿಗೆ ಮಾಹಿತಿಯನ್ನು ಕೊಡಬೇಕು. ಆನಂತರ ಹತ್ತಿರದ ಪಶುವೈದ್ಯರಿಗೂ ಕೂಡ ಇದನ್ನು ತಿಳಿಸಬೇಕು. ವಿಮಾ ಕಂಪನಿಯ ಯಾವುದೇ ಅಧಿಕಾರಿ ಅಥವಾ ಸ್ಥಳೀಯ ಪಶುವೈದ್ಯರು ಜಂಟಿಯಾಗಿ ಮೃತಪಟ್ಟಂಥ ರಾಸುವನ್ನು ಪರಿಶೀಲನೆ ಮಾಡಿ ಅಗತ್ಯ ಇರತಕ್ಕಂಥ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ದೃಢೀಕರಣ ಪತ್ರವನ್ನು ನೀಡ್ತಾರೆ. ಆನಂತರ ವಿಮಾ ಕಂಪನಿಯವರು ಒಂದು ವಿಮಾ ಬಾಬತ್ತನ್ನು ಪಡ್ಕೊಳ್ಳಿಕ್ಕೆ ಒಂದು ನಿಗದಿತ ನಮೂನೆಯನ್ನು ಕೊಡ್ತಾರೆ. ಈ ನಮೂನೆಯನ್ನು ಭರ್ತಿ ಮಾಡಿಸಿ ಮೃತಪಟ್ಟಂಥ ಜಾನುವಾರುವಿನ ಛಾಯಾಚಿತ್ರ ಹಾಗೂ
ಈ ಮೃತಪಟ್ಟ ಬಗ್ಗೆ ವಿಮಾ ಕಂಪನಿಗೆ ತಿಳಿಸಿದಂತಹ ಮಾಹಿತಿ ಹಾಗೂ ಕಿವಿ ಓಲೆ ಇವಿಷ್ಟನ್ನು ಕೂಡ ವಿಮಾ ಕಂಪನಿಗೆ ಕಳಿಸಿಕೊಟ್ಟರೆ ಮುಂದಿನ 15 ದಿನಗಳಲ್ಲಿ ವಿಮಾ ಬಾಬ್ತು ರೈತನಿಗೆ ಪಾವತಿಯಾಗುತ್ತೆ. ಈ ಹಣದಲ್ಲಿ ರೈತ ಮತ್ತೊಂದು ಜಾನುವಾರನ್ನು ಖರೀದಿಸಿ ತನ್ನ ಜೀವನವನ್ನು ಎಂದಿನಂತೆ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು. ಕಿವಿ ಓಲೆ ಕಳೆದಾಗ ರೈತರು ಹೊಸ ಓಲೆ ಹಾಕಿಸಿ ಅದರ ಸಂಖ್ಯೆಯನ್ನು ವಿಮಾ ಕಂಪನಿಗೆ ತಿಳಿಸದಿದ್ದಲ್ಲಿ, ಅಗತ್ಯ ಲಸಿಕೆಗಳನ್ನು ಹಾಕಿಸದೇ ಇದ್ದಲ್ಲಿ ವಿಮಾ ಬಾಬ್ತನ್ನು ಪಡೆಯಲಾಗುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ವಿಮಾ ಬಾಬ್ತನ್ನು ಪಾವತಿಸಲಿಕ್ಕೆ ವಿಮಾ ಕಂಪನಿ ನಿರಾಕರಿಸಬಹುದು. ಇದರಲ್ಲಿ ಮುಖ್ಯವಾಗಿ ಕಿವಿಯ ಓಲೆ ಕಳೆದು ಹೋಗಿದೆ, ಹೊಸದಾಗಿ ಕಿವಿಯ ಓಲೆಯನ್ನು ಹಾಕಿಸಿಲ್ಲ, ಹೊಸ ಓಲೆಯ ಸಂಖ್ಯೆ ಪಾಲಿಸಿಯಲ್ಲಿ ದಾಖಲಾಗಿಲ್ಲ ಅಂತ ಹೇಳಿದರೆ ವಿಮಾ ಕಂಪನಿ ತಾನು ವಿಮಾ ಬಾಬ್ತನ್ನು ಪಾವತಿ ಮಾಡುವುದಿಲ್ಲ ಅಂತೇಳಿ ನಿರಾಕರಣೆ ಮಾಡ್ಬೋದು. ಕೆಲವೊಂದು ರೋಗಗಳಿಗೆ ಮುಂಜಾಗ್ರತೆಯಾಗಿ ಲಸಿಕೆ ಹಾಕಿಸಿ ರಕ್ಷಣೆ ಮಾಡುವಂಥ ವ್ಯವಸ್ಥೆ ಇದೆ. ರೈತನು ತನ್ನ ನಿರ್ಲಕ್ಷ್ಯತೆಯಿಂದ ಲಸಿಕೆಯನ್ನು ಹಾಕಿಸದೆ ಅಂಥ ರೋಗದಿಂದ ಜಾನುವಾರು ಮೃತಪಟ್ಟರೆ ವಿಮಾ ಕಂಪನಿ ತಾನು ವಿಮಾ ಬಾಬ್ತನ್ನು ಪಾವತಿಸುವುದಕ್ಕೆ ನಿರಾಕರಣೆಯನ್ನು ಮಾಡ್ಬೋದು. ಆದ್ದರಿಂದ ರೈತರು ಕಡ್ಡಾಯವಾಗಿ ಲಸಿಕೆ ಹಾಕಿಸಬೇಕು ಮತ್ತು ಯಾವುದೇ ಅಂಥ ಸೋಂಕು ರೋಗದಿಂದ ಮೃತಪಟ್ಟ ಸಂದರ್ಭದಲ್ಲಿ ಲಸಿಕೆ ಹಾಕಿದ ಬಗ್ಗೆ ದೃಢೀಕರಣ ಪತ್ರವನ್ನು ಸಂಬಂಧಪಟ್ಟಂಥ ಪಶುವೈದ್ಯರಿಂದ ಪಡೆದುಕೊಂಡು ಹಾಜರುಪಡಿಸಬೇಕು. ಈ ಥರ ಮಾಡಿದಾಗ ರೈತರಿಗೆ ವಿಮಾ ಬಾಬ್ತು ಪಾವತಿ ಆಗ್ತದೆ. ಈ ಎಲ್ಲ ದಾಖಲಾತಿಗಳನ್ನು ವಿಮಾ ಕಂಪನಿಗೆ ಸಲ್ಲಿಸಿದ ಮುಂದಿನ 15 ದಿನಗಳಲ್ಲಿ ವಿಮಾ ಬಾಬ್ತು ರೈತರಿಗೆ ಪಾವತಿ ಆಗ್ತದೆ. ಬಂದಂಥ ವಿಮಾ ಬಾಬ್ತಿನಲ್ಲಿ ರೈತನು ಹೊಸದಾಗಿ ಮತ್ತೊಂದು ರಾಸುವನ್ನು ಖರೀದಿಸಿಕೊಂಡು ಮುಂದೆ ಎಂದಿನಂತೆ ತನ್ನ ಜೀವನವನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಬೋದು. ಈ ವಿಮಾ ರಕ್ಷಣೆಯಲ್ಲಿ ರೈತನು ತನ್ನಲ್ಲಿರ್ತಕ್ಕಂಥ ದೇಶಿ ದನಗಳಿರ್ಬೋದು ಅಥವಾ ಮಿಶ್ರತಳಿ ಇರ್ಬೋದು ಅಥವಾ ತನ್ನಲ್ಲಿರ್ತಕ್ಕಂಥ ಎಮ್ಮೆಗಳು ಮತ್ತು ದೇಶಿ ಎತ್ತುಗಳನ್ನು ಕೂಡ ಈ ಯೋಜನೆಯಡಿಯಲ್ಲಿ ವಿಮೆಗೆ ಒಳಪಡಿಸ್ಬೋದು. ಈ ರಾಸುಗಳ ಮೌಲ್ಯಮಾಪನವನ್ನು ಜಂಟಿಯಾಗಿ ಪಶುವೈದ್ಯರು ಮತ್ತು ವಿಮಾ ಕಂಪನಿಯವರು ಫಲಾನುಭವಿಯ ಒಂದು ಅನುಭವದ ಒಂದಿಗೆ ನಿರ್ಧಾರ ಮಾಡ್ತಾರೆ. ರೈತ ಬಾಂಧವರು ತಮ್ಮ ರಾಸುಗಳಿಗೆ ಕಾಲಕಾಲಕ್ಕೆ ಲಸಿಕೆ ಹಾಕಿಸಿ ಅದರ ದೃಢೀಕರಣ ಪತ್ರವನ್ನು ವಿಮಾ ಕಂಪನಿಗೆ ಕಳುಹಿಸಿ ಜಾನುವಾರುಗಳ ಕಿವಿಗೆ ಹಾಕಿದ ಓಲೆ ಬೀಳದಂತೆ ಎಚ್ಚರ ವಹಿಸಿದಲ್ಲಿ ವಿಮೆಗೊಳಪಟ್ಟ ರಾಸುಗಳು ಅಕಸ್ಮಾತ್ತಾಗಿ ಮೃತಪಟ್ಟರೆ ವಿಮೆಯ ಪರಿಹಾರಧನ ಪಡೆದು ಆರ್ಥಿಕ ನಷ್ಟದಿಂದ ಪಾರಾಗಬಹುದಾಗಿದೆ. ಈಗಾಗಲೇ ಹೇಳಿದ ಹಾಗೆ ಒಂದು ಕುಟುಂಬದಲ್ಲಿ 5 ಗರಿಷ್ಠ ಸಂಖ್ಯೆಯ ರಾಸುಗಳನ್ನು ವಿಮೆಗೊಳಪಡಿಸ್ಬೋದು. ಹಾಗೆಯೇ ಪ್ರತಿ ರಾಸುವಿಗೆ ಗರಿಷ್ಠ 50,000 ಮೌಲ್ಯಕ್ಕೆ ನಾವು ವಿಮೆ ಇಳಿಸ್ಬೋದು. ಒಬ್ಬ ರೈತ 5ಕ್ಕಿಂತ ಹೆಚ್ಚು ರಾಸುಗಳನ್ನು ಹೊಂದಿದರೆ 5 ರಾಸುಗಳ ವಿಮೆಗೆ ಮಾತ್ರ ಸಹಾಯಧನ ದೊರೆಯುತ್ತೆ. ಉಳಿದಂತೆ 5 ರಾಸುಗಳನ್ನು ವಿಮೆಗೆ ಒಳಪಡಿಸ್ಬೋದು, ಆದರೆ ಸಹಾಯಧನ ದೊರೆಯುವುದಿಲ್ಲ. ಈ ವಿಮಾ ರಕ್ಷಣೆಯ ಅವಧಿ ಕನಿಷ್ಠ 1 ವರ್ಷ ಮತ್ತು ಗರಿಷ್ಠ 3 ವರ್ಷ ಇರ್ತದೆ. 3 ವರ್ಷಗಳ ಅವಧಿಗೆ ನಾವು ವಿಮೆ ಇಳಿಸಿದರೆ ನಾವು ಪಾವತಿ ಮಾಡಬೇಕಾದಂಥ ವಿಮೆಯ ಕಂತಿನಲ್ಲಿ ರಿಯಾಯಿತಿ ಸಿಗ್ತದೆ. ಆದ್ದರಿಂದ ರೈತರು 3 ವರ್ಷಗಳವರೆಗೆ ತಮ್ಮ ರಾಸುಗಳನ್ನು ವಿಮೆಗೊಳಪಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ರೈತ ಬಾಂಧವರೇ, ತಮ್ಮೆಲ್ಲ ರಾಸುಗಳನ್ನು ವಿಮೆಗೆ ಒಳಪಡಿಸಿ ನಿಶ್ಚಿಂತ ಜೀವನವನ್ನು ನಡೆಸಿ.